ಓಕೆ ಮಾಸ್ಟರ್ಸ್, ಮೊಟ್ಟ ಮೊದಲನೇದಾಗಿ ನಮ್ಮ ಗುರುಗಳಾದಂಥ ವಿಶ್ವಗುರು ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಅವರ ಪಾದಗಳಿಗೆ ನಮಸ್ಕರಿಸುತ್ತಾ, ಹಾಗೆ ಸ್ವರ್ಣಮಾಲಾ ಅಮ್ಮನವರ ಪಾದಗಳಿಗೂ ನಮಸ್ಕರಿಸುತ್ತಾ, ಎತ್ತ ತಂದೆ ತಾಯಿಯವರ ಪಾದಗಳಿಗೂ ನಮಸ್ಕರಿಸುತ್ತಾ, ನಮಗೆ ಧ್ಯಾನವನ್ನು ಹೇಳ್ಕೊಟ್ಟಂತ ನಮ್ಮ ರಾಧಾ ಮೇಡಮ್ ಚಿಕ್ಕಬಳ್ಳಾಪುರ ಅವ್ರಿಗೂ ನಮಸ್ಕರಿಸುತ್ತಾ ಈ ದಿನದ ಸೆಷನ್ ಅನ್ನು ಪ್ರಾರಂಭಿಸೋಣ ಮಾಸ್ಟರ್ಸ್. ತಾಪತ್ರಯಗಳು, ಅದರಲ್ಲಿ ಹೆಸರಲ್ಲೇ ಹೇಳುತ್ತೆ ತಾಪ. ಈಗ ಕಳೆದ ತಿಂಗಳು ಮೇ ತಿಂಗಳಲ್ಲಿ ನಾವು ಎಷ್ಟು ತಾಪವನ್ನು ಅನುಭವಿಸಿದ್ದೇವೆ. ತಾಪ ಅಂದ್ರೆ ಉಷ್ಣಾಂಶ ನೋಡಿ, ಯಾವಾಗ್ಲೂ ಇಲ್ದಿದ್ದಷ್ಟು ರಿಕಾರ್ಡ್ ಆಗಿದೆ ಈ ಸಲ ಉಷ್ಣಾಂಶ. 40 ಅಂದ್ರೆ 42 ಅಂದ್ರೆ ಹೈಯೆಸ್ಟ್ ಇರ್ತಿತ್ತು, ಅಂಥದ್ದು ಈಗ 50ರವರೆಗೂ ಹೋಗಿದೆ. ತಾಪ ಅಂದ್ರೆ ಉಷ್ಣಾಂಶ. ಆ ಉಷ್ಣಾಂಶದಿಂದ ಏನಾಗುತ್ತೆ, ನಮ್ಮ ಶರೀರ ಹೊಂದ್ಕೊಳ್ಳೋದಿಲ್ಲ, ಕಷ್ಟಪಡುತ್ತೆ, ತೊಂದರೆ ಆಗುತ್ತೆ. ಅಂದ್ರೆ ತಾಪತ್ರಯ ಅಂದ್ರೆ, ತಾಪ ಅಂದ್ರೆ ಕಷ್ಟ, ನೋವು, ದುಃಖ, ಇದೆ ತಾಪ. ಇನ್ನ ತ್ರಯ ಅಂತಂದ್ರೆ ಅದ್ರ ಹೆಸರೇ ಹೇಳುತ್ತೆ. ತ್ರಯ ಅಂದ್ರೆ ಮೂರು, ಅಂದ್ರೆ 3 ತರ ನಾವು ಸಮಸ್ಯೆಗಳನ್ನು, ಕಷ್ಟಗಳನ್ನು, ನೋವುಗಳನ್ನು ಎದುರಿಸುತ್ತೇವೆ. ಹೌದಾ ಮಾಸ್ಟರ್ಸ್? ನಾವೆಲ್ಲ ತರನು ಕಷ್ಟ ನೋವು ಅನುಭವಿಸ್ತಾ ಇದ್ದೀವಿ. ಎಲ್ರು ಹೇಳೋದು, ನನ್ನಷ್ಟು ಕಷ್ಟ ಯಾರೂ ಬಿದ್ದಿಲ್ಲಪ್ಪ, ನನ್ನಷ್ಟು ನೋವು ಯಾರೂ ತಿಂದಿಲ್ಲಪ್ಪ, ನಾನೇ ಕಷ್ಟಪಟ್ಟಿದ್ದೀನಿ, ಕಷ್ಟ ನೋವು ತಿಂತಾ ಇದ್ದೀನಿ ಅಂತ ಆ ದೇವ್ರು ಯಾಕಪ್ಪ ನನಗೆ ಕಷ್ಟ ಕೊಟ್ಟ ಅಂತ ದೇವ್ರ ಮೇಲೆ ಶಪಿಸ್ತಾ ಇರ್ತೀವಿ. ಇದು ಸಹಜ, ಭೌತಿಕ ಜೀವನದಲ್ಲಿ ಇರ್ತಕ್ಕಂಥವ್ರು ಈ ತರ ಶಪಿಸೋದು ಸಹಜ. ಆದ್ರೆ ನಮ್ಮ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಅವರು ನಮ್ಗೆ ಅದನ್ನೆಲ್ಲ ಹೋಗಲಾಡಿಸಿ, ಆ ಅಜ್ಞಾನವನ್ನು ಹೋಗಲಾಡಿಸಿ ಜ್ಞಾನದ ಕಡೆ ಕರ್ಕೊಂಡು ಬಂದಿದ್ದಾರೆ. ಧ್ಯಾನ ಅಂದ್ರೆ ನಾವೇನ್ ಮಾಡ್ತೀವಿ, ಕೈ ಕಟ್ಟಿ ಕಣ್ಮುಚ್ಚಿ ನಮ್ಮ ಉಸಿರನ್ನು ಗಮನಿಸ್ತೀವಿ. ಬಾಯಲ್ಲಿ ಮೌನ, ಮನಸ್ಸಿನಲ್ಲಿ ಶೂನ್ಯ, ಇದೇ ಧ್ಯಾನ. ಬೇರೆಯವ್ರಿಗೆ ಹೇಳಿದ್ರೆ ಕಣ್ಮುಚ್ಕೊಂಡು ಕೂತ್ಕೊಂಡು ನಿದ್ದೆ ಮಾಡ್ತಾನೆ ಅಂತ ಹೇಳ್ತಾರೆ. ಆದ್ರೆ ನಾವ್ ಏನ್ ಮಾಡ್ತೀವಿ, ಯಾವ ತರ ಇದೀವಿ, ನಾವ್ ಏನ್ ಅನುಭವಿಸ್ತೀವಿ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಒಂದು ತಟ್ಟೆಯಲ್ಲಿ ಸ್ವೀಟ್ ಇದೆ, ಆ ಸ್ವೀಟು ನಾವೇನಂತ ಅಂತೀವಿ, ಸಿಹಿ ಅಂತಾನೆ, ಒಬ್ನು ಉಪ್ಪು ಅಂತಾನೆ, ಒಬ್ನು ಖಾರ ಅಂತಾನೆ. ಆ ಸಿಹಿನೋ ಖಾರನೋ ಉಪ್ಪು ನಾವು ತಿಳ್ಕೊಳೋದು ಯಾವಾಗ, ಅದನ್ನು ತಿಂದಾಗ, ರುಚಿ ನೋಡಿದಾಗ, ಆ ಪಂಚೇಂದ್ರಿಯಗಳಿಗೆ ಸ್ಪರ್ಶ ಆದಾಗ, ನಮ್ಮ ನಾಲ್ಗೆಗೆ ಹೋಗ್ಬೇಕು. ಅವಾಗ ನಮ್ಗೆ ಆ ಒಂದು ರುಚಿ ಏನು ಅಂತ ಗೊತ್ತಾಗುತ್ತೆ ಮಾಸ್ಟರ್ಸ್. ಹಾಗೇನೆ ಧ್ಯಾನ ಅನ್ನೋದು ಅಷ್ಟೇ. ಧ್ಯಾನ ನಾವು ಮಾಡ್ತಾ ಬಂದಾಗ್ನೆ ಅದ್ರ ಜ್ಞಾನ ಅದು ಏನು ಅನ್ನೋದು ಅರಿವಾಗುತ್ತೆ. ಬಾಯಲ್ಲಿ ಮೌನ, ಮನಸ್ಸಿನಲ್ಲಿ ಶೂನ್ಯ, ಇದೆ ಧ್ಯಾನ. ಏನು, ನಾವು ಮನಸ್ಸಿನಲ್ಲಿ ಶೂನ್ಯ ಆಗ್ತಿದ್ದಂಗೆ ಯಾವಾಗ ನಾವು ಶ್ವಾಸದ ಮೇಲೆ ಗಮನ ಕೊಡ್ತೀವೋ, ಆ ಶ್ವಾಸ ಏನಾಗುತ್ತೆ, ನಮ್ಮ ಒಳ ದೇಹದಲ್ಲಿ ಹೋಗಿ ನಮ್ಮ ದೇಹವನ್ನೆಲ್ಲ ಈ ಬ್ರಹ್ಮರಂಧ್ರ ಮುಖಾಂತರ ನಮ್ಮ ಬ್ರಹ್ಮಾಂಡದಲ್ಲಿರ್ತಕ್ಕಂಥ ಒಂದು ಶಕ್ತಿ, ಕಾಸ್ಮಿಕ್ ಎನರ್ಜಿ ನಮ್ಮ ದೇಹದಲ್ಲಿ ಪ್ರವೇಶ ಮಾಡುತ್ತೆ. ಪ್ರವೇಶ ಮಾಡಿ ನಾಡಿ ಮಂಡಲ ಶುದ್ಧ ಮಾಡುತ್ತೆ. ಶುದ್ಧ ಮಾಡಿದಾಗ ಅನಾರೋಗ್ಯದಿಂದ, ನಾವು ಯಾರು ಅನಾರೋಗ್ಯದಲ್ಲಿರ್ತೀವೋ ಅವ್ರ ಆರೋಗ್ಯದ ಕಡೆ ಬರ್ತೀವಿ. ಯಾವಾಗ ನಾವು ಶುದ್ಧ ಆಗ್ತೀವೋ ಅವಾಗ ನಮ್ಗೆ ಯಾವುದೇ ಕಷ್ಟ ನೋವು ಅನುಭವಿಸೋದಿಲ್ಲ. ಈ ತಾಪತ್ರಯಗಳು ಯಾಕೆ ಬರ್ತವೆ ಇದು ತಿಳ್ಕೋಬೇಕು. ತಾಪತ್ರಯಗಳು ಎಲ್ಲರಿಗೂ ಇದೆ. ಭೂಮಿ ಮೇಲೆ ಬಂದಿರತಕ್ಕಂಥ ಪ್ರತಿಯೊಂದು ಆತ್ಮನು ಒಂದು ಕಷ್ಟ, ನೋವು, ದುಃಖ ಅನುಭವಿಸ್ಲೇಬೇಕು. ಇದು ಪ್ರಕೃತಿಯ ನಿಯಮ. ಯಾತಕ್ಕೋಸ್ಕರ ಇದು ಆಗುತ್ತೆ ಅಂದ್ರೆ, ಒಂದು ಬಿಳೆ ಪೇಪರು ತರ ನಮ್ಮ ಆತ್ಮ ಭೂಮಿ ಮೇಲೆ ಬರುತ್ತೆ. ಆ ಭೂಮಿ ಕಂಡೀಷನ್ ಹಾಕುತ್ತೆ, ನೀನು ಪ್ರತಿ ಒಂದು ಜನ್ಮನು ತಗೊಂಡು ಬರ್ತಾ ಇರ್ಬೇಕು.
ಪುನರಪಿ ಜನನಂ ಪುನರಪಿ ಮರಣಂ ಅನ್ನೋದು ಆಗ್ತಾ ಇರ್ಬೇಕು, ಸಾಯ್ತಾ ಇರ್ಬೇಕು, ಹುಟ್ಟುತ್ತಾ ಇರ್ಬೇಕು, ಮತ್ತು ಸಾಯ್ತಾ ಇರ್ಬೇಕು, ಹುಟ್ಟುತ್ತಾ ಇರ್ಬೇಕು. ಅನೇಕ ಜನ್ಮಗಳನ್ನು ನೀನು ತೆಗೆದುಕೊಳ್ಬೇಕು ಭೂಮಿ ಮೇಲೆ ಅಂತ ಒಂದು ಕಂಡೀಷನ್ ಆಗುತ್ತೆ. ಅವಾಗ ಏನಾಗುತ್ತೆ, ಆ ಆತ್ಮ ಅನುಭವ ಪಡಿಬೇಕು ಅಂತ ಭೂಮಿ ಮೇಲೆ ಬಂದಿರುತ್ತಲ್ಲ, ಅದೇನು ಅರ್ಥ ಆಗಲ್ಲ. ಎಸ್ ಅಂತ ಆತ್ಮ ಒಪ್ಕೊಂಡ್ಬಿಡುತ್ತೆ. ಆತ್ಮ ಒಪ್ಕೊಂಡಾಗ ಹಿಂದ್ಗಡೆಯಿಂದ ಇನ್ನೊಂದು ಕಂಡೀಷನ್ ಬರುತ್ತೆ, ಕರ್ಮ. ನೀನು ಸುಮ್ಮನೆ ಬಂದು ಹಿಂಗ್ ಹಂಗ್ ಹೋಗಂಗಿಲ್ಲ, ನೀನ್ ಕರ್ಮ ಮಾಡ್ಲೇಬೇಕು. ಕರ್ಮ ಅಂದ್ರೆ ಕೆಲಸ. ಏನ್ ಕೆಲ್ಸ? ಒಳ್ಳೇದಕ್ಕಿನ ಕೆಟ್ಟದೇ ಜಾಸ್ತಿ ಮಾಡ್ಬೇಕು. ಯಾವಾಗ ಕೆಟ್ಟದ್ ಮಾಡ್ತೀವೋ ಅವಾಗ ಮತ್ತೆ ಜನ್ಮಗಳು ತಗಂತಾನೆ ಇರ್ಬೇಕು. ಆ ವೈಟ್ ಪೇಪರ್ ಏನ್ ಭೂಮಿ ಮೇಲೆ ಬರುತ್ತೋ ಅದು ಡಸ್ಟ್ ಆಗಿ ಒಂದು ಗಲೀಜಾಗಿ ಉಳ್ಕೊಳುತ್ತೆ. ಆ ಗಲೀಜಾಗಿರೋ ಪೇಪರು ಮತ್ತೆ ಕ್ಲೀನ್ ಆಗಿ ಮತ್ತೆ ಗಮ್ಯ ಸ್ಥಾನಕ್ಕೆ ಸೇರ್ಬೇಕು ಅಂತಂದ್ರೆ ಆ ಗಲೀಜೆಲ್ಲ ಹೋಗ್ಬೇಕು ಅಂದ್ರೆ ಎಷ್ಟೋ ಜನ್ಮಗಳು ಬೇಕಾಗುತ್ತೆ. ನೋಡಿ ಮಾಸ್ಟರ್ಸ್, ಜನ್ಮಗಳು ತಾಳ್ತಾ ಬರಬೇಕು. ಭೂಮಿ ಮೇಲೆ ಅನುಭವ ಪಡೆಯೋದಕ್ಕೋಸ್ಕರ ಆತ್ಮಗಳು ಬರ್ತಾ ಇದ್ದಾವೆ. ಅನುಭವ ಅಂತಂದ್ರೆ ಏನು? ಎಲ್ಲಾ ತರ ಅನುಭವ. ನೋಡಿ, ಬುದ್ಧ ಜ್ಞಾನೋದಯ ಪಡಿಬೇಕಾದ್ರೆ 400 ಜನ್ಮ ತಾಳಿದ್ರೆ, ಆ 400 ಜನ್ಮ ತಾಳಿದ್ಮೇಲೆ ಅವರು ಜ್ಞಾನೋದಯ ಪಡ್ಕೊಂಡು ಹೋದ್ರು, ಉನ್ನತ ಲೋಕಕ್ಕೆ ಹೋದ್ರು, ಬುದ್ಧ ದೇವ್ರು ಅನ್ಸ್ಕೊಂಡ್ರು. ಹಾಗೆ ನಾವುನು ಅನೇಕ ಜನ್ಮಗಳನ್ನು ತಾಳ್ಕಂತ ಬರ್ತಾ ಇದ್ದೀವಿ. ಈ ಧ್ಯಾನ ಸಿಗ್ಬೇಕಾದ್ರೆ ಅಂತಿಮವಾಗಿ ಸಿಗ್ತಕ್ಕಂಥದ್ದು ಅಂತಿಮ ಘಟ್ಟ ಅಂತಾರಲ್ಲ, ಆ ತರ. ಅಲ್ಲಿವರೆಗೂ ನಾವು ಅನೇಕ ಜನ್ಮಗಳನ್ನು 300-350 ಜನ್ಮಗಳನ್ನು ದಾಟ್ಕೊಂಡು ಬಂದಿದ್ದೀವಿ. ಆ ಜನ್ಮದಲ್ಲಿ ನಾವ್ ಏನ್ ಮಾಡಿದೀವಿ ನಮಗ್ ಗೊತ್ತಿಲ್ಲ. ಆ ಜ್ಞಾನ ಸಿಗ್ಬೇಕು ಅಂದ್ರೆ ಈ ಧ್ಯಾನ ಬರಬೇಕು. ಧ್ಯಾನದಿಂದ ಜ್ಞಾನದಿಂದ ಮುಕ್ತಿ. ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳೋದೇನು? ಧ್ಯಾನಾಗ್ನಿ ದಗ್ಧ ಕರ್ಮಾಣಂ, ಜ್ಞಾನಾಗ್ನಿ ದಗ್ಧ ಕರ್ಮಾಣಂ. ಧ್ಯಾನ ಮಾಡಿದಾಗ ಜ್ಞಾನ ಬರುತ್ತೆ. ಆ ಜ್ಞಾನದಿಂದ ಆ ಜ್ಞಾನ ಎಷ್ಟು ಬೆಂಕಿ ಅಂತ ಒಂದು ಆ ಕರ್ಮವನ್ನು ನಾವು ಸುಟ್ಕೋಬಹುದು, ಕಳ್ಕೋಬಹುದು. ಬೆಂಕಿಯಲ್ಲಿ ನಮ್ಮ ಕರ್ಮವನ್ನು ಸುಟ್ಕೊಂಡು ನಾವು ಕಳ್ಕೋಬಹುದು ಅಂತ ಹೇಳ್ತಾರೆ. ಅದನ್ನೇ ಆತ್ಮನ, ನಮ್ಮ ಆತ್ಮವನ್ನು ನಾವೇ ಉದ್ಧಾರ ಮಾಡ್ಕೋಬೇಕೆ ವಿನಃ ಬೇರೆ ಯಾರು ಉದ್ಧಾರ ಮಾಡಕ್ಕಾಗಲ್ಲ. ಅಪ್ಪೋ ದೀಪ ಭವ ಅಂತ ಪತ್ರಿಜಿಯವರು ಹೇಳ್ತಾ ಇದ್ರು. ನೋಡಿ, ಈಗ ತಾಪತ್ರಯಗಳು 3 ತರ ತಾಪತ್ರಯ. ಆದಿ ಆಧ್ಯಾತ್ಮಿಕ ತಾಪತ್ರಯ, ಆದಿ ದೈವಿಕ ತಾಪತ್ರಯ, ಆದಿ ಭೌತಿಕ ತಾಪತ್ರಯ. 3 ತರ ಕಷ್ಟಗಳು. ಇದೇನ್ ಸರ್ ಹಿಂಗ್ ಹೇಳ್ತೀರಾ, ನಮ್ಗೆ ಇವ್ಯಾವು ಗೊತ್ತಿಲ್ಲ ಅಂತ ಹೇಳ್ತೀರಾ? ಇಲ್ಲ. ಆಧ್ಯಾತ್ಮಿಕ ತಾಪತ್ರಯ ಇದು ಫಸ್ಟ್. ಆಧ್ಯಾತ್ಮಿಕ ತಾಪತ್ರಯ, ಈ ಆತ್ಮ ಇದರಲ್ಲೇ ಹೆಸರಿನಲ್ಲೇ ಇದೆ. ಏನಿದೆ? ಆದ್ಯ ಅಂದ್ರೆ ಇಂಪಾರ್ಟೆನ್ಸ್. ಯಾವ್ದಕ್ಕೆ ಇಂಪಾರ್ಟೆನ್ಸು? ಆತ್ಮಕ್ಕೆ. ಎಷ್ಟೋ ಜನ ಆಧ್ಯಾತ್ಮಿಕ ಅಂದ ತಕ್ಷಣ ಹಾಡು ಹೇಳ್ತೀವಿ, ಭಜನೆ ಮಾಡ್ತೀವಿ, ದೇವಸ್ಥಾನಕ್ಕೆ ಹೋಗ್ತೀವಿ, ಮಂತ್ರ ಪಠನೆ ಮಾಡ್ತೀವಿ, ಪೂಜೆ ಮಾಡ್ತೀವಿ, ಹೋಮ ಮಾಡ್ತೀವಿ, ಇದೆಲ್ಲ ಆಧ್ಯಾತ್ಮಿಕ ಅಂತ ಅದನ್ನೇ ತಿಳ್ಕೊಂಡಿರ್ತಾರೆ ಭೌತಿಕ ಜೀವನದಲ್ಲಿ ಇರ್ತಕ್ಕಂಥವ್ರು. ಅದು ಆಧ್ಯಾತ್ಮಿಕದ ಕೆಳಮೆಟ್ಟಲು, ಅದು ಫೌಂಡೇಶನ್ ಇದ್ದಾಗೆ ಕೆಳಮೆಟ್ಟಲು. ಅವು ಆದ್ಮೇಲೆನೆ ಈ ಆತ್ಮದ ಬಗ್ಗೆ ಜ್ಞಾನ ಸಿಗೋದು. ನಾವು ಇಂಪಾರ್ಟೆನ್ಸ್ ಯಾವ್ದಕ್ ಕೊಡ್ಬೇಕು? ಆತ್ಮಕ್ಕೆ ಕೊಡ್ಬೇಕು. ಆತ್ಮ ಎಲ್ಲಿದೆ, ಹೆಂಗ್ ಬಂತು, ಅದ್ರ ಕೆಲ್ಸ ಏನು, ಅದು ಯಾವ ತರ ಇರಬೇಕು ಅನ್ನೋದು ತಿಳ್ಕೊಳೋದೇ ಆಧ್ಯಾತ್ಮಿಕತೆ. ನೋಡಿ, ನಾವು ಈ ಲೋಕದಿಂದ ಉನ್ನತವಾದ ಲೋಕಕ್ಕೆ ಹೋಗ್ಬೇಕು ಅಂದ್ರೆ ಕೆಲವು ಪಾಯಿಂಟ್ಸ್ ಪತ್ರಿಜಿ ಅವ್ರು ಹೇಳಿದ್ದಾರೆ. ಯಾವ ತರ ಇರ್ಬೇಕು ಅಂದ್ರೆ, ಆ ಜ್ಞಾನ ಪಡಿಬೇಕು ಅಂತಂದ್ರೆ ಈ ತರ ಹೇಳ್ತಾರೆ. ನಾವು ಯಾವ ಹತ್ರನಾದ್ರೂ ಮಾತಾಡಿದ್ರೆ ಪ್ರೀತಿಯಿಂದ ಮಾತಾಡ್ಬೇಕು. ಯಾವಾಗ ಪ್ರೀತಿ ಕೊಡ್ತೀವೋ ಅವ್ರು ಕೂಡ ನಮ್ಮನ್ನು ಪ್ರೀತಿಯಿಂದ ಮಾತಾಡ್ತಾರೆ. ದ್ವೇಷ ಮಾಡಿದ್ರೆ ಅವರು ದ್ವೇಷ ಮಾಡ್ತಾರೆ. ಸೊ ನಾವು ಯಾರನ್ನು ದ್ವೇಷ ಮಾಡಬಾರ್ದು, ಪ್ರೀತಿಯಿಂದನೇ ಮಾತಾಡ್ಬೇಕು. ಪ್ರೀತಿಗೆ ಅಷ್ಟು ಬೆಲೆ ಇದೆ ಅಲ್ಲ ಮಾಸ್ಟರ್ಸ್? ಈಗ PSSM ನಲ್ಲಿ ನಾವು ಇಷ್ಟೊಂದು ಜನ
ಮೊನ್ನೆ 7,000 ಜನ PSSM ನಲ್ಲಿ ಅಂದ್ರೆ ಪಿರಮಿಡ್ ವ್ಯಾಲಿಯಲ್ಲಿ ಸೇರಿದ್ವಿ. ಎಲ್ರು ಯಾವ ತರ ಇದ್ವಿ, ಆತ್ಮೀಯತೆ, ಅನುಬಂಧ. ಆ ಅನುಬಂಧ ಹೇಳೋದಕ್ಕಾಗಲ್ಲ. ಜಾತಿ, ಮತ, ಧರ್ಮ ಯಾವುದೂ ಇಲ್ಲ. ಎಲ್ಲ ಆತ್ಮ ಬಂಧುಗಳಾಗಿ ನಾವು 3 ದಿವಸ ಅಲ್ಲಿ ಕಾಲ ಕಳೆದ್ವಿ ಸಿಸ್ಟರ್ಸ್. ಅಂದ್ರೆ ಪ್ರೀತಿಗೆ ಅಷ್ಟು ಬೆಲೆ ಇದೆ. ಪ್ರೀತಿ ಇರಬೇಕು, ಪ್ರೀತಿಯಿಂದ ಮಾತಾಡ್ಬೇಕು. 2ನೇ ಪಾಯಿಂಟ್, ಆಲೋಚನೆ ಮಾಡಿ ಮಾತಾಡ್ಬೇಕು. ನಾವ್ ಏನ್ ಮಾಡಿದ್ರು ಆಲೋಚನೆಯಲ್ಲಿ ಇರ್ಬೇಕು. ಏನಾಗುತ್ತೆ ಮುಂದೆ, ನಾನು ಈ ತರ ಮಾತಾಡಿದ್ರೆ ಅವ್ರಿಗೆ ಏನಾಗುತ್ತೆ, ಅವ್ರು ನೋವು ಮಾಡ್ಕೊಂತಾರ ಇಲ್ವೋ ಹಾಗೆ ಅಂತ ನಾವು ಆಲೋಚನೆ ಮಾಡಿ ಮಾತಾಡ್ಬೇಕು. ಯಾವಾಗ್ಲೂ ಆಲೋಚನೆ ಇಲ್ದಲೆ ಮಾತಾಡಿದ್ರೆ ನಮಗೆ ಕಷ್ಟಗಳು ಬರ್ತಾನೆ ಇರ್ತವೆ ಸಿಸ್ಟರ್ಸ್. ಈ 10 ಏನು ಕಂಡೀಷನ್ಸ್ ಇದಾವೆ ಅವನ್ನ ಫಾಲೋ ಮಾಡಿದ್ರೆ ನಮ್ಗೆ ಈ ಜೀವನನೇ ಅಂತಿಮ ಆಗುತ್ತೆ ಮಾಸ್ಟರ್ಸ್. ಇದು ಪತ್ರಿಜಿ ಅವ್ರು ಹೇಳಿರ್ತಕ್ಕಂಥದ್ದು. ಅರ್ಥ ಮಾಡಿಕೊಂಡು ಮಾತಾಡ್ಬೇಕು. 3ನೇದು, ನಾವ್ ಏನೇನೋ ಮಾತಾಡೋದಲ್ಲ, ನಾವು ಅವ್ರು ಏನ್ ಮಾತಾಡಿದ್ರು, ನಾನು ಏನ್ ಮಾತಾಡ್ಬೇಕು ಅಂತ ಅರ್ಥ ಮಾಡ್ಕೊಂಡು ತಿಳ್ಕೊಂಡು ನಾವು ಮಾತಾಡ್ಬೇಕು ಅಂತ ಹೇಳ್ತಾರೆ ಅಲ್ಲ ಮಾಸ್ಟರ್ಸ್. ನಾವು ಸುಮ್ನೆ ಇಷ್ಟು ದಿವಸ ಗಾಸಿಪ್, ಅವ್ರ ಬಗ್ಗೆ ಇವ್ರ ಬಗ್ಗೆ ನಮ್ಮ ಜೊತೆಯಲ್ಲಿ ಇಲ್ದವ್ರ ಬಗ್ಗೆ ಮಾತಾಡೋದೇ ಗಾಸಿಪ್. ಅವ್ರ ಬಗ್ಗೆ ಇವ್ರ ಬಗ್ಗೆ ಮಾತಾಡಬಾರ್ದು. ಮಾತನಾಡಿದ್ರೆ ನಮ್ಗೆ ಕರ್ಮ ಅನ್ನೋದು ಬರುತ್ತೆ ಅಂತ ಹೇಳ್ತಾರೆ. ಈಗ ಒಳ್ಳೆಯ ಮಾತುಗಳನ್ನ ಆಡ್ಬೇಕು. ನೋಡಿ, ಯಾವಾಗ್ಲೂ ಅಷ್ಟೇ ಒಳ್ಳೆ ಮಾತುಗಳನ್ನ ಆಡ್ಬೇಕು. ಒಳ್ಳೇದ್ ಮಾತಾಡೋದು ಯಾವಾಗ ನಾವು ಈ ಧ್ಯಾನ ಸಿಕ್ಕಿದ ಮೇಲೆನೆ ಈ ತರ ಎಲ್ಲ ಪರಿವರ್ತನೆ ನಮ್ಮಲ್ಲಿ ಆಗ್ತಾ ಇರೋದು. ಅದಕ್ಕಿಂತ ಮುಂಚೆ ಸುಳ್ಳು ಹೇಳೋದಂತೆ, ಇನ್ನೊಬ್ರಿಗೆ ಬೈಯೋದಂತೆ, ಇವೆಲ್ಲ ಮಾಡ್ತಾ ಇದ್ವಿ. ಅವೆಲ್ಲ ಕಳ್ಕೊಂಡು ಈಗ ಆ ಧ್ಯಾನದಿಂದ ಜ್ಞಾನ ಪಡ್ಕೊಂಡು ಮುಕ್ತಿ ಮಾರ್ಗದಲ್ಲಿ ನಾವಿದ್ದೀವಿ. ಜ್ಞಾನ ಅಂದ್ರೆ ಬೇರೆ ಏನೂ ಅಲ್ಲ, ನಮ್ಗೇನ್ ಗೊತ್ತಿಲ್ವೋ ಅದ್ ತಿಳ್ಕೊಳೋದೇ ಜ್ಞಾನ. ಮುಕ್ತಿ ಅಂದ್ರೆ ಸತ್ತ ಮೇಲೆ ಸಿಗುತ್ತೆ ಅಂತ ಬಹಳ ಜನ ತಿಳ್ಕೊಂಡು ಅಲ್ಲ ಮಾಸ್ಟರ್ಸ್. ಎಲ್ಲದ್ರಿಂದ ಈ ಜೀವನದಲ್ಲೇ ನಾವು ಬಿಡುಗಡೆ ಹೊಂದೋದೇ ಮುಕ್ತಿ. ಎಲ್ಲದರಿಂದ ಬಿಡುಗಡೆ ಹೊಂದ್ಬೇಕು, ಅದೇ ಮುಕ್ತಿ. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಏನಂತಾರೆ, ಪೂರ್ತಿಯಾಗಿ ಮಾತುಗಳನ್ನು ಕೇಳಿಸ್ಕೊಂಡು ಮಾತಾಡ್ಬೇಕು. ಈಗ ಒಬ್ರು ಮಾತಾಡ್ತಾ ಇರ್ತಾರೆ, ಆ ಮಾತನ್ನ ನಾವು ಮಧ್ಯದಲ್ಲೇ ಮಾತಾಡ್ತೀವಿ. ಅವ್ರು ಏನ್ ಹೇಳ್ತಾರೆ ಅನ್ನೋದು ನಾವು ಗ್ರಹಿಸೋದಿಲ್ಲ. ಅರ್ಧಂಬರ್ಧ ಮಾತು ಕೇಳಿಸ್ಕೊಂಡು ನಮ್ಗೆ ಗೊಂದಲ ಮಾಡ್ಕೊಂಡು ನಾವು ಅವ್ರಿಗೂ ಗೊಂದಲವನ್ನ ಸೃಷ್ಟಿ ಮಾಡ್ತೀವಿ. ಅದಕ್ಕೆ ಅರ್ಥ ಅವರು ಮಾತಾಡಿದ್ಮೇಲೆ, ಪೂರ್ತಿ ಮಾತಾಡಿದ್ಮೇಲೆ ಆ ನಂತರ ನಾವು ಮಾತನಾಡ್ಬೇಕು. ಅಲ್ಲಿವರೆಗೂ ಅವ್ರ ಮಾತನ್ನು ಕೇಳ್ತಾ ಇರ್ಬೇಕು ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ಬಹಳ ಇಂಪಾರ್ಟೆಂಟ್, ಯಾವಾಗ್ಲೂ ಧ್ಯಾನಕ್ಕೆ ಕುತ್ಕೊಂಡಾಗ ನಾವು ಹೇಳ್ತೀವಿ ನಗು ಮುಖದಲ್ಲಿರ್ಬೇಕು ಅಂತ. ನಗು ಅನ್ನೋದು ನಮ್ಗೆ ಆನಂದದಾಯಕವಾದದ್ದು, ಸಂತೋಷವಾಗಿರ್ಬೇಕು. ಯಾವಾಗ್ಲೂ ಆತ್ಮ ಸಂತೋಷವಾಗಿರ್ಬೇಕು ಅಂದ್ರೆ ನಗುತ್ತಾ ಇರ್ಬೇಕು, ನಗುಬೇಕು. ನಗೋದ್ರಿಂದ ನಮ್ಮ ಆತ್ಮ ಬಲನು ಚೇಂಜ್ ಆಗುತ್ತೆ. ಸೊ ನಗುತ್ತಾ ನಾವು ಮಾತಾಡ್ಬೇಕು, ಮನಸ್ಸು ಬಿಚ್ಚಿ ಮಾತಾಡ್ಬೇಕು. ಈಗ ಎಷ್ಟೋ ಜನ ಮನಸ್ಸಿನಲ್ಲಿ ಒಂದಿಟ್ಕೊಂತಾರೆ, ಮಾತಾಡೋದು ಒಂದು ಮಾತಾಡ್ತಾರೆ, ಕಾರ್ಯ ಮಾಡೋದು, ಕೆಲಸ ಮಾಡೋದು ಇನ್ನೊಂದು ಮಾಡ್ತಾರೆ. ಅದು ಆಗ್ಬಾರ್ದು. ಮಾತಾಡೋದು, ಕೆಲಸ ಮಾಡೋದು, ಮನಸ್ಸಿನಲ್ಲಿರೋದು ಒಂದೇ ಆಗಿರ್ಬೇಕು ಅಂತ ಹೇಳ್ತಾರೆ. ಇರುವುದನ್ನು ಇದ್ದಂತೆ ಹೇಳ್ಬೇಕು. ಅದಕ್ಕೆ ಮಸಾಲೆ ಹಚ್ಚುತ್ತಾರೆ. ಒಂದಿದ್ರೆ ಇಲಿ ಹೋಯ್ತು ಅಂದ್ರೆ ಹುಲಿ ಹೋಯ್ತು ಅಂತಾರಲ್ಲ, ಆತರ ಅಲ್ಲ. ಇಲಿ ಹೋದ್ರೆ ಇಲಿನೇ ಹೋಯ್ತು ಅನ್ಬೇಕು. ನಾವು ಒಂದಕ್ಕೊಂದು ಮಾತುಗಳು ಸೇರಿಸಿ ಅವನ್ನು ಮಸಾಲೆ ಹಚ್ಚಬಾರ್ದು. ಏನಿದೆಯೋ ಅದನ್ನ ಸರಿಯಾಗಿ ಮಾತಾಡ್ಬೇಕು ಅಂತ ಹೇಳ್ತಾರೆ. ಬುದ್ಧಿವಂತಿಕೆಯಿಂದ ಮಾತಾಡ್ಬೇಕು. ಬುದ್ಧಿ ಬಹಳ ಇಂಪಾರ್ಟೆಂಟ್. ಬುದ್ಧಿ, ನಾವ್ ಏನ್ ಬುದ್ಧಿ, ನಮ್ಗೆ ಬುದ್ಧಿಗೂ ಮನಸ್ಸಿಗೂ ಅದೇ ಬಂದಿರೋದು. ಮನಸ್ಸು ಚಂಚಲವಾದದ್ದು, 2ನೇದು ಥಾಟ್. ಅದು ಬುದ್ಧಿ ಅನ್ನೋದು ಮೊದಲನೇ ಥಾಟ್ ಏನ್ ಬರುತ್ತೋ ಅದನ್ನ ನಾವು ಫಾಲೋ ಮಾಡಿದ್ರೆ ನಾವು ಜಾಣರಾಗ್ತೀವಿ ಮಾಸ್ಟರ್ಸ್. 2ನೇ ಥಾಟ್ ಬಂದ ತಕ್ಷಣ ಅಯ್ಯೋ ಆಗುತ್ತೋ ಇಲ್ಲೋ, ಅಷ್ಟು ದೂರ ಹೋಗೋದು, ಅಷ್ಟು ದೂರ ಮಾಡಕ್ಕಾಗುತ್ತಾ, ಆ ಕೆಲಸ ಮಾಡಕ್ಕಾಗುತ್ತಾ, ಇಲ್ಲ ಅಂತಂದ್ರೆ ಆಗೋದೇ ಇಲ್ಲ. ಅದು ನೆಗೆಟಿವ್ ಆಗಿ ಬರುತ್ತೆ. ಬುದ್ಧಿ ಹೇಳುತ್ತೆ ಮಾಡು ಏನಾಗಲ್ಲ ಅಂತ. ಆ ಬುದ್ಧಿ ಹೇಳ್ದಂಗೆ ನಾವು ಕೇಳ್ಬಿಟ್ರೆ ಬಹಳ ಆರಾಮಾಗಿರ್ತೀವಿ, ನಮ್ ಕೆಲಸ ಸುಗಮವಾಗುತ್ತೆ. ನೆಕ್ಸ್ಟ್, ಮನಸ್ಸು ನೋಯಿಸದಂತೆ ಮಾತನಾಡ್ಬೇಕು. ಎಸ್, ನಾವ್ ಎದುರುಗಡೆ ಇರೋರ ಹತ್ರ ಮಾತಾಡ್ಬೇಕಾದ್ರೆ ಅವ್ರ ಮನಸ್ಸು ನೋಯಿಸ್ಬಾರ್ದು. ಅವ್ರಿಗೆ ಯಾವಾಗ್ಲೂ ಒಂದೇ ತರ ಪ್ರೀತಿಯಿಂದ ಕಾಣಬೇಕು, ಪ್ರೀತಿಯಿಂದ ಮಾತಾಡ್ಬೇಕು, ಯಾರನ್ನು ದ್ವೇಷ ಮಾಡಬಾರ್ದು ಅನ್ನೋದೇ ಈ ಪಾಯಿಂಟ್.
ನೆಕ್ಸ್ಟ್ ಕಡಿಮೆ ಮಾತಾಡ್ಬೇಕು, ಎಷ್ಟು ಬೇಕೋ ಅಷ್ಟು ಮಾತಾಡ್ಬೇಕು, ಆದಷ್ಟು ಮೌನ ಇರಬೇಕು. ಮೌನ ಇದ್ರೆ ನಮ್ಮ ಎನರ್ಜಿ ನಮ್ಗೆ ಹೆಚ್ಚು ಉಳಿಯುತ್ತೆ, ನಮ್ಮ ಎನರ್ಜಿ ನಾವು ಉಳಿಸ್ಕೊಂತೀವಿ. ಸೇವ್ ಮಾಡೋದಕ್ಕೆ ಅದು ಒಂದು ದಾರಿ. ಆದಷ್ಟು ಮೌನದಲ್ಲಿ ಇರ್ಬೇಕು ಅಂತ ಪತ್ರಿಜಿಯವರು ಹೇಳ್ತಾರೆ. ಈ 10 ಪಾಯಿಂಟ್ ನಾವು ನೋಟ್ ಮಾಡ್ಕೊಂಡು ಅದನ್ನ ಫಾಲೋ ಮಾಡ್ಬಿಟ್ರೆ ನಿಜವಾಗ್ಲೂ ಮಾಸ್ಟರ್ಸ್ ನಮ್ಗೆ ಈ ಜನ್ಮನೇ ಕಡೆ ಆಗುತ್ತೆ. ನಾವು ಮಾತಾಡೋದ್ರಿಂದ ನಾವು ಕೆಟ್ಟ ಕೆಲಸ ಮಾಡ್ತೀವೋ ಅದೇ ಕರ್ಮ ಆಗಿ ಫಲಿಸುತ್ತೆ. ಆ ಕರ್ಮ ಆದಾಗ ಮತ್ತೆ ಆ ಕರ್ಮ ಕಳ್ಕೊಳಕ್ಕೆ ನಾವು ಇನ್ನೊಂದು ಜನ್ಮ ತಗೋಬೇಕಾಗತ್ತೆ. ಅಥವಾ ಈ ಜನ್ಮದಲ್ಲೇ ನಾವು ಸಾಧನೆ ಹೆಚ್ಚು ಮಾಡಿದಾಗ ಆ ಕರ್ಮ ಈ ಜನ್ಮದಲ್ಲೇ ಕಳ್ಕೋಬಹುದು. ನಿಮ್ಗೆಲ್ಲ ಗೊತ್ತಿರ್ಬೋದು, ಮಿಲೇರಪ್ಪ ಅವರು ಈ ಒಂದು ಜನ್ಮದಲ್ಲೇ ಅವ್ರು ಏನ್ ಮಾಡಿದ್ರು, ಒಂದೇ ಜನ್ಮದಲ್ಲಿ ಮಾಡಬಾರ್ದು ಕೆಲಸ ಎಲ್ಲ, ಕೆಟ್ಟ ಕೆಲಸ ಎಲ್ಲ ಮಾಡಿ ಆ ನಂತರ ಅವ್ರಿಗೆ ಮನಸ್ಸು ಪರಿವರ್ತನೆ ಆಗಿ ಅವರು ಧ್ಯಾನ ಸಾಧನೆ ಮಾಡಿ ಅಂತಿಮವಾಗಿ ಅವರು ಮುಕ್ತಿಯನ್ನು ಪಡೆದ್ರು, ಜ್ಞಾನವನ್ನು ಪಡೆದ್ರು, ಗಮ್ಯವನ್ನು ಸೇರಿದ್ರು ಮಾಸ್ಟರ್ಸ್. ಸೊ ಎಲ್ಲವೂ ಸಾಧ್ಯ, ಆದ್ರೆ ಇಲ್ಲಿ ಸಾಧನೆ ಅನ್ನೋದು ಬಹಳ ಮುಖ್ಯ ಮಾಸ್ಟರ್ಸ್. ಸಾಧನೆ ಮಾಡ್ತಾ ಹೋಗ್ಬೇಕು. ಸಾಧನೆ ಮಾಡೋದ್ರಿಂದ ನಮ್ಗೆ ಎಲ್ಲವೂ ದೊರೆಯುತ್ತೆ. ಇದು ಶರೀರ ಅನ್ನೋದು ಇದೆ ಅಲ್ಲ, ಶರೀರ ಅನ್ನೋದು ರಥ ಇದ್ದಾಗೆ. ರಥ ಯುದ್ಧದಲ್ಲಿ ಶ್ರೀಕೃಷ್ಣ ಹೇಗೆ ರಥಕ್ಕೆ ಸಾರಥಿ ಆಗಿರ್ತಾನೋ ಹಾಗೆ ನಮ್ಮ ಆತ್ಮ ಸಾರಥಿ ಆಗಿರುತ್ತೆ ಈ ರಥಕ್ಕೆ. ಸಾರಥಿ ಆದ್ಮೇಲೆ ಪಂಚೇಂದ್ರಿಯಗಳು ಅನ್ನೋದೇನಿದೆಯಲ್ಲ, ಕಣ್ಣು, ಮೂಗು, ಬಾಯಿ, ಕಿವಿ, ಚರ್ಮ, ಇವೆಲ್ಲ ಕುದುರೆಗಳು, ಪಂಚ ಕುದುರೆಗಳು. ಆ ಕುದುರೆಗಳಿಗೆ ಲಗಾಮ್ ಇದೆಯಲ್ಲ, ಲಗಾಮ್ ಬೇಕಲ್ಲ ಸಾರಥಿಗೆ. ಆ ಲಗಾಮೆ ಮನಸ್ಸು. ಮನಸ್ಸು ಎಂಬುದು ಆ ಆತ್ಮದ ಕೈಗೆ ಲಗಾಮ್ ಆಗಿರ್ಬೇಕು. ಅವಾಗ ರಥ ಚೆನ್ನಾಗಿ ಓಡುತ್ತೆ. ಇದು ಶ್ರೀಕೃಷ್ಣ ಒಂದು ಇದರಲ್ಲಿ ಪತ್ರಿಜಿ ಅವರು ಹೇಳಿರೋದು, ಶ್ರೀಕೃಷ್ಣನ ಒಂದು ಕಥೆಯಲ್ಲಿ ಕಂಪೇರ್ ಮಾಡಿ ಹೇಳಿರ್ತಕ್ಕಂಥದ್ದು. ಆತ್ಮನೇ ದೇವರು, ಆತ್ಮ ಬಿಟ್ರೆ ಏನು ಇಲ್ಲ, ಆತ್ಮನೇ ಗುರು. ಎಲ್ಲದಕ್ಕೂ ಹೇಳೋದು ಆತ್ಮ ಆತ್ಮ ಅಂತಾನೆ ಹೇಳ್ತಾರೆ ಮಾಸ್ಟರ್ಸ್. ಸೊ ನಾವು ಈ ಆತ್ಮದ ಬಗ್ಗೆ ತಿಳ್ಕೋಬೇಕು, ಪರಿಚಯ ಮಾಡ್ಕೋಬೇಕು. ಅದನ್ನೆಲ್ಲ ಅನ್ಕೋಬೇಕಂದ್ರೆ ನಾವು ಈ ತಾಪತ್ರಯಗಳಿಂದ ಮುಕ್ತಿಯನ್ನು ಪಡಿಬೇಕು. ಎಸ್ ಮಾಸ್ಟರ್ಸ್, ಈಗ ನಾನು ಹೇಳಿದ್ನಲ್ಲ, ಆಧ್ಯಾತ್ಮಿಕ ತಾಪತ್ರೆ. ನಾವೇನ್ ಮಾಡ್ತೀವಿ ಆಧ್ಯಾತ್ಮಿಕ ಅಂದ್ರೆ, ನಾವು ಹೇಳಿದ್ನಲ್ಲ ಭಜನೆ ಪೂಜೆ, ಅದೇ ಆಧ್ಯಾತ್ಮಿಕ ಅಂತಂತೀವಿ. ಯಾವಾಗ ನಾವು ಧ್ಯಾನ ಎಂಬ ಗುಳಿಗೆ ಸಿಕ್ತೋ, ಇದೊಂದು ಟ್ಯಾಬ್ಲೆಟ್ ಅಂತಾನೆ ಅನ್ಕೋಬಹುದು ಮಾಸ್ಟರ್ಸ್. ಯಾಕಂದ್ರೆ ನಾವು ಎಲ್ಲದಕ್ಕೂ ಟ್ಯಾಬ್ಲೆಟ್ ಅಂದ್ರೆ ಗುಣಪಡಿಸುವ ವಸ್ತುವು ಅಲ್ವಾ ಮಾಸ್ಟರ್. ನಾವು ಏನಾದ್ರೂ ಬಂದ್ರೆ, ಕಾಲು ನೋವು, ತಲೆನೋವು ಬಂದ್ರೆ ನಾವೇನ್ ಮಾಡ್ತೀವಿ, ಟ್ಯಾಬ್ಲೆಟ್ ತಗೋ. ಅದೇ ಆ ಧ್ಯಾನ ಅನ್ನೋದು ಟ್ಯಾಬ್ಲೆಟ್ ತಗೊಂಡ್ರೆ ನಮ್ಗೆ ಈ ಒಂದು ವಸ್ತು ಬೇಕಾಗಿಲ್ಲ, ಈ ಧ್ಯಾನನೇ ನಮ್ಗೆ ಟ್ಯಾಬ್ಲೆಟ್ ಆಗಿ ಪರಿವರ್ತನೆ ಆಗುತ್ತೆ. ನಮ್ಗೆ ಏನಾದ್ರೂ ಆಯ್ತು ಅಂದ್ರೆ ನಾವು ಕಣ್ಮುಚ್ಚಿ ಉಸಿರಿನ ಮೇಲೆ ಗಮನ ಕೊಟ್ಟಾಗ ಆ ಒಂದು ನೋವನ್ನು ಪರಿಹಾರ ಮಾಡ್ಕೊಳ್ತೀವಿ. ಈಗ ಈ ಧ್ಯಾನಕ್ಕೆ ಬರ್ಬೇಕಾದ್ರೆ ಬಹಳಷ್ಟು ಜನ ಏನಾಗಿದ್ದಾರೆ, ಅನಾರೋಗ್ಯದಿಂದ ಬಳಲಿ ಬೇಡಪ್ಪ ಜೀವನನೇ ಬೇಡ ಅಂತ ನರಳಿ ಆನಂತರ ಈ ಧ್ಯಾನಕ್ಕೆ ಬಂದವರು ಬಹಳಷ್ಟು ಜನ ಮಾಸ್ಟರ್ಸ್ ಇದ್ದಾರೆ ಮಾಸ್ಟರ್ಸ್, ನಿಮ್ಗೆಲ್ಲ ಗೊತ್ತಿದೆ. ಸೊ ಈ ಒಂದು ಟ್ಯಾಬ್ಲೆಟ್ ಅನ್ನು ತಗೊಂಡ್ರೆ ನಮ್ಗೆ ಎಲ್ಲ ಕಾಯಿಲೆಗಳು ನಿವಾರಣೆ ಆಗುತ್ತೆ. ಅದನ್ನು ಪದೇ ಪದೇ ತಗೊಂತಾ ಇರ್ಬೇಕು. ದಟ್ ಮೀನ್ಸ್ ಅಂದ್ರೆ ನಾವು ಸಾಧನೆ ಮಾಡ್ತಾ ಹೋಗ್ಬೇಕು. ಸಾಧನೆ ಮಾಡಿದಾಗ ನಮ್ಗೆ ಜ್ಞಾನ ಸಿಗುತ್ತೆ. ಜ್ಞಾನ ನಮ್ಗೆ ಎಷ್ಟೋ ಸರಿ ನಾವು ಧ್ಯಾನದಲ್ಲಿ ಕುತ್ಕೊಂಡಾಗ ಆ ಚಿತ್ರ ಕಾಣ್ತು, ಅವ್ರು ಕಂಡ್ರು, ಇವ್ರು ಕಂಡ್ರು ಅಂತ ನಾವ್ ಏನ್ ಹೇಳ್ತೀವಲ್ಲ, ಆ ಚಿತ್ರ, ಆ ಒಂದು ಮನುಷ್ಯರು ಏನ್ ಕಾಣ್ತಾರೋ ಅವ್ರ ಗತ ಜನ್ಮಕ್ಕೆ ಸಂಬಂಧಪಟ್ಟಂತದ್ದು. ನಾವು ಅವ್ರಿಗೆ ಕೇಳ್ಕೊಂಡಾಗ, ನಾನು ಯಾವ ರೀತಿ ನಿಮ್ಗೆ ಹಿಂಸೆ ಮಾಡಿದ್ದೀನಿ, ಕಷ್ಟ ಕೊಟ್ಟಿದ್ದೀನಿ ಅಂತ ಕೇಳಿದಾಗ ಅವರು ತೋರಿಸ್ತಾರೆ ಮಾಸ್ಟರ್ಸ್. ಯಾಕಂದ್ರೆ ಇದು ಆತ್ಮದ ಬಗ್ಗೆ ಕೊರತೆ ಇದೆ, ನಮ್ಗೆ ಆತ್ಮದ ಕೊರತೆ ಇದೆ. ಆತ್ಮ ನಿರಂತರವಾಗಿರುತ್ತೆ, ಆದ್ರೆ ಈ ಶರೀರ ಮಾತ್ರ ನಶಿಸುತ್ತೆ. ನಾವು 3 ತರ ಕಷ್ಟಗಳನ್ನ ಅನುಭವಿಸ್ತೀವಿ. ಒಂದು ಶಾರೀರಿಕ, ಇನ್ನೊಂದು ಸಂಪತ್ತು ಅಂದ್ರೆ ಆರ್ಥಿಕ, ಹಣಕಾಸು, 3ನೇದು ಕೌಟುಂಬಿಕ. ಈ 3 ಕಷ್ಟಗಳನ್ನು ನಾವು ಅನುಭವಿಸ್ಲೇಬೇಕು. ಅನುಭವಿಸ್ತಾ ಇದ್ದೀವಿ, ಬಹಳಷ್ಟು ಜನ ನಾವು ಅನುಭವಿಸಿದೀವಿ, ಅನುಭವಿಸ್ತಾನೆ ಇದ್ದಾರೆ ಜನ. ಈ ಭೌತಿಕ ಜೀವನದಲ್ಲಿದ್ದಾಗ
ಇದು ಸಹಜವಾಗಿರ್ತಕ್ಕಂಥದ್ದು. ಶರೀರ, ಈ ಶರೀರದಲ್ಲಿ ಏನಿದೆ, ನಮ್ ಶರೀರ, ಅಯ್ಯೋ ಕಾಲ್ ನೋವು, ಸೊಂಟ ನೋವು, ಭುಜ ನೋವು, ಎಲ್ಲಾ ನೋವುಗಳು ನಾವು ಅನುಭವಿಸ್ತೀವಿ. ಯಾತಕ್ಕೆ? ನಾವು ಗತ ಜನ್ಮದಲ್ಲಿ ಮಾಡಿರ್ತಕ್ಕಂಥದ್ದು, ಈ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಪಾಪದ ಕೆಲಸ ಮಾಡಿರೋದು, ಪಾಪದ ಕೆಲಸದಿಂದ ನಾವು ಈ ಒಂದು ನೋವುಗಳನ್ನು ರೋಗಗಳನ್ನು ಅನುಭವಿಸ್ತಾ ಇದ್ದೀವಿ. ಇದನ್ನು ನಾವು ಧ್ಯಾನ ಮಾಡಿದಾಗ ಆ ಜ್ಞಾನ ಸಿಗುತ್ತೆ. ನಾನು ಹೇಳಿದ್ನಲ್ಲ, ಕೆಲವು ಮನುಷ್ಯರು ಪ್ರಾಣಿಗಳು ಕಾಣ್ತವೆ ಅಂತ. ಆ ಪ್ರಾಣಿಗಳಿಗೆ ಹಿಂಸೆ ಮಾಡಿದ್ರೆ, ಮನುಷ್ಯರಿಗೆ ಹಿಂಸೆ ಮಾಡಿದ್ರೆ ನಾವಲ್ಲಿ ಕ್ಷಮಾಪಣೆ, ಪ್ರಾಯಶ್ಚಿತ್ತ ಮಾಡ್ಕೋಬೇಕು. ಪ್ರಾಯಶ್ಚಿತ್ತ ಮಾಡ್ಕೊಂಡಾಗ ಆ ಆ ಆತ್ಮಕ್ಕೆ ಧ್ಯಾನವನ್ನು ಹೇಳ್ಕೊಟ್ಟಾಗ ಆತ್ಮ ಉನ್ನತಿಯನ್ನು ಹೊಂದುತ್ತೆ. ಉನ್ನತಿ ಹೊಂದಿದಾಗ ನಮ್ಗೆ ಆ ಆತ್ಮ ಉನ್ನತಿ ಆಯ್ತು ಅಂದ್ರೆ ನಮ್ಗೆ ರೋಗ ಬಿಡುಗಡೆ ಆಗುತ್ತೆ ಮಾಸ್ಟರ್ಸ್. ಎಷ್ಟೋ ಸರಿ ಡಾಕ್ಟರ್ ಹೇಳ್ತಾರೆ, ಇಲ್ಲ ಮುಗಿದೋಯ್ತು, ನಮ್ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಿದ್ದಾಯ್ತು, ಆ ದೇವ್ರೇ ಕಾಪಾಡ್ಬೇಕು, ಮನೆಗೆ ಕರ್ಕೊಂಡೋಗಿ ಅಂತ ಎಷ್ಟೋ ಜನ ಪೇಷಂಟ್ಗೆ ಹೇಳಿರೋದುಂಟು, ಕೇಳಿರೋದು. ಆದ್ರೆ ಏನ್ ಮಾಡ್ತೀರಾ? ಅವ್ರಿಗೆ ಅಜ್ಞಾನ. ನಿಮ್ಮಂಥವ್ರು ಯಾರನ್ನ ಧ್ಯಾನಿಗಳು ಹೇಳಿದ್ರೆ ಅವ್ರು ಧ್ಯಾನ ಮಾಡಿ ಆ ಜ್ಞಾನವನ್ನು ಪಡೆದ್ರೆ ಅವ್ರು ಮುಕ್ತಿಯನ್ನು ಪಡಿತಾರೆ ಮಾಸ್ಟರ್ಸ್. ಇದು ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ನಮ್ಮ ಈ ಆಧ್ಯಾತ್ಮಿಕ ಬಂದ್ಮೇಲೆ ನಮ್ಗೆ ಇದೆಲ್ಲ ಜ್ಞಾನ ಸಿಕ್ಕಿದೆ ಮಾಸ್ಟರ್ಸ್. ಇದು ಆಧ್ಯಾತ್ಮಿಕ ತಾಪತ್ರೆ. ಆಧ್ಯಾತ್ಮಿಕ ತಾಪತ್ರೆನು ನಾವೇ ತಂದ್ಕೊಂತೀವಿ, ಈ ಶರೀರಕ್ಕೆ ನಾವೇ ತಂದ್ಕೊಂತೀವಿ. ನೋಡಿ, ಶರೀರನ ನಾವು ಏನ್ ಮಾಡ್ತೀವಿ, ನಮ್ಗೆ ಏನಾದ್ರೂ ನೋವಾದ್ರೆ ಎಷ್ಟು ಬಾಧೆ ಪಡ್ತೀವಿ, ನೋವಾಯ್ತು, ಕಷ್ಟ ಆಯ್ತು ಅಂತೇಳಿ. ಆದ್ರೆ ಕೆಲವ್ರು ನೋಡಿ ನಾವು ಕಂಪೇರ್ ಮಾಡ್ಕೊಳೋದಿಲ್ಲ. ಒಬ್ರಿಗೆ ಕಾಲಿಲ್ಲ, ಕೈ ಇಲ್ಲ ಅಂತವ್ರು ನೋಡಿದ್ರೆ ಎಷ್ಟು ಬಾಧೆ ಪಡ್ತಾ ಇರ್ತಾರೆ. ಅವ್ರಿಗೆ ನೋಡಿ ನಾವ್ ಏನ್ ಮಾಡ್ಬೇಕು, ಅವ್ರಿಗೆ ಈ ತರ ಇದೆ, ನಾವು ಅವ್ರು ಎಷ್ಟು ಕಷ್ಟ ಪಡ್ತಿದ್ದಾರೆ, ನಮ್ಗೆ ಎಲ್ಲ ಇದೆ, ನಾವು ಸರಿಪಡಿಸ್ಕೋಬೇಕು ನಾವು ಅಂತೇಳಿ ಅನ್ನೋ ಜ್ಞಾನ ಇರ್ಬೇಕು. ಕೈ ಕಾಲಿಲ್ಲ ಅಂದ್ರೆ ಅವ್ರು ಎಷ್ಟು ತೊಂದರೆ ಪಡ್ತಾರೆ ಮಾಸ್ಟರ್ಸ್. ನಮ್ಗೆಲ್ಲ ಇದ್ದು ನೋವು ಬಂದ್ರೇನೆ ತಡ್ಕಣಕ್ ಆಗಲ್ಲ ಅಂತ. ಈ ಸಾಧನೆ ಧ್ಯಾನ ಮಾಡ್ತಾ ಬಂದ್ರೆ ಆ ಕಷ್ಟಗಳನ್ನೆಲ್ಲ ನಾವು ನಿವಾರಣೆ ಮಾಡ್ಕೊಳ್ತೀವಿ. ಶಾರೀರಿಕ ಕಷ್ಟಗಳನ್ನು ನಿವಾರಣೆ ಮಾಡ್ಕೊಳ್ತೀವಿ. ಇನ್ನ ಆರ್ಥಿಕ ಸಂಪತ್ತು, ಇದು ಬಹಳ ಮುಖ್ಯ ಜೀವನದಲ್ಲಿ. ನಮ್ಗೆಲ್ಲರಿಗೂ ಆರ್ಥಿಕ ಅಂದ್ರೆ ಹಣಕಾಸು, ಹಣ ಬೇಕೇ ಬೇಕು. ದುಡ್ಡು ಯಾವ್ದಕ್ ಬೇಕು? ಹೊಟ್ಟೆ, ಬಟ್ಟೆ, ವಾಸಕ್ಕೆ. ಈಗ ನಾವೇನ್ ಮಾಡ್ತೀವಿ, ಹೊಟ್ಟೆಗೆ ಸಿಕ್ಕರೆ ಸಾಕು ಅನ್ನೋದಿಲ್ಲ, ಅದು ಬೇಕು, ಇನ್ನು ಬೇಕು, ಇನ್ನು ನಾಳೆಗೆ ಏನ್ ಬೇಕು ಅಂತ ದುಡ್ಡು ಶೇಖರಣೆ ಮಾಡ್ತೀವಿ, ಡಿಪಾಸಿಟ್ ಮಾಡ್ಕೋತೀವಿ. ನಾಳೆಗೆ, ನಾಡ್ದಕ್ಕೆ, ಮುಂದಿನ ಜೀವನಕ್ಕೆ, ನನ್ನ ಮಕ್ಕಳಿಗೆ ಎಲ್ಲ ಬೇಕು ಅಂತ ಆಸೆಗೆ ನಾವು ದುಡ್ಡು ಕೂಡಿಡ್ತಾ ಹೋಗ್ತೀವಿ. ಆ ದುಡ್ಡು ಬೇಕು ಅಂತಂದ್ರೆ ಏನ್ ಮಾಡ್ತೀವಿ, ಯಾವುದೋ ಒಂದು ಕೆಲಸ, ಒಳ್ಳೆ ಕೆಲಸ, ಕೆಟ್ಟ ಕೆಲಸ, ಏನಾದ್ರೂ ಒಂದು ಮಾಡಿ ಹಣ ಸಂಪಾದನೆ ಮಾಡ್ತೀವಿ. ಆಮೇಲೆ ಎದುರುಗಡೆ ಅವರು ಒಬ್ರು ಮನೆ ಕಟ್ಟಿದ್ರು, ನಮ್ ಸ್ನೇಹಿತರು ಅಂದ್ರೆ, ಅವ್ನ್ ಮನೆ ಕಟ್ಟದ, ನಾನು ಮನೆ ಕಟ್ಟಬೇಕು, ಅವ್ನ್ ಕಾರ್ ತಗೊಂಡ, ನಾನು ಕಾರ್ ತಗೋಬೇಕು ಅಂತ ನಮ್ಗೆ ಆಸೆ ಬಂದು ಈ ಅರಿಷಡ್ ವರ್ಗಗಳಲ್ಲಿ ನಾವು ಬಿದ್ದು ನಾವು ಕೆಟ್ಟ ಕೆಲಸ ಮಾಡ್ತಾ ನಾವು ಹಣ ಸಂಪಾದನೆ ಮಾಡ್ತಾ ಬರ್ತೀವಿ. ಅದು ಕರ್ಮ. ಕೆಟ್ಟ ಕೆಲಸ ಮಾಡಿದ್ದೆಲ್ಲ ಕರ್ಮದ ಫಲ. ನಾವು ಈಗ ಅನಾರೋಗ್ಯವನ್ನು ಪಡಿತಾ ಇದ್ದೀವಿ. ಇದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಮಾಸ್ಟರ್ಸ್. ನನಗೆ ಒಬ್ರು ಮೈಸೂರಿಂದ ಒಬ್ರು ಫೋನ್ ಮಾಡಿದ್ರು. ಸರ್, ನನಗೆ ನಮ್ಮ ಮನೆ ಯಜಮಾನ್ರು ತೀರ್ಕೊಂಡಾಗ 60 ಲಕ್ಷ ರೂಪಾಯಿ ಬ್ಯಾಂಕ್ ಬ್ಯಾಲೆನ್ಸ್ ಇತ್ತು. ಆದ್ರೆ ಈಗ ಎಲ್ಲ ಹೋಗ್ಬಿಟ್ಟಿದೆ, ಜೀರೋ ಆಗಿ ನಾನು ಸಾಲ ಮಾಡಿ ನನ್ನ ಮಕ್ಕಳನ್ನ ಓದಿಸ್ಬೇಕಾಗಿದೆ ಸರ್, ಏನ್ ಮಾಡ್ಲಿ ಸರ್ ಅಂತ ಕೇಳಿದ್ರು. ಅದಕ್ಕೆ ನಾನು ಉತ್ತರ ಏನ್ ಕೊಡ್ಬೇಕು ಸರ್? ನಾನು ಏನ್ ಮಾಡ್ಲಮ್ಮ ಅಂತಂದೆ. ನಾನು ಕರ್ಮ ನೋಡಿ ಸರ್ ಏನಾದ್ರು ಇದ್ರೆ ಅಂತಂದ್ರೆ, ಓಕೆ ಆಯ್ತು, ಧ್ಯಾನಕ್ಕೆ ಕೂತ್ಕೊಳ್ಳಿ ಅಂತ ಧ್ಯಾನಕ್ಕೆ ಕೂಡ್ಸಿದ್ರು. ಧ್ಯಾನಕ್ಕೆ ಕೂಡ್ಸಿದಾಗ ಅವರು ಒಂದು ಒಬ್ಬ ಮನುಷ್ಯನ್ ಕಂಡ್ರು. ಆ ಮನುಷ್ಯ ಯಾರು ಅಂದ್ರೆ ನಾನೇ ಅಂತ ಹೇಳ್ತಾರೆ. ಮತ್ತೆ ಏನ್ ಕಾಣ್ತಾ ಇದೆ ಅಂದ್ರೆ, ಒಂದು ರೂಮ್ ಕಾಣ್ತಾ ಇದೆ. ಆ ರೂಮ್ ಬಾಗಿಲು ತೆಗೆದು ಒಳಗೆ ಹೋಗಿ ನೋಡು ಅಂತಂದ್ರೆ ಚೀಲಗಳಿದಾವೆ ಸರ್, ಚೀಲ ಕಟ್ಟಿಟ್ಟಿರೋ ಚೀಲಗಳಿದಾವೆ. ಆ ಚೀಲ ಏನು ಅಂತ ನೋಡು ಅಂತಂದ್ರೆ, ಆ ಚೀಲ ನೋಡಿದ್ರೆ ಬರೇ ದುಡ್ಡಿದಾವಂತ. ಆ ದುಡ್ಡು ಎಲ್ಲಿಂದ ಬಂತು ಏನು ಅಂತ ಕೇಳು ಅಂತಂದ್ರೆ, ಸರ್ ನಾನು ಗತ ಜನ್ಮದಲ್ಲಿ ಕಳ್ಳ ಆಗಿದ್ದೆ, ದರೋಡೆ ಆಗಿದ್ದೆ, ಮೋಸ ಮಾಡ್ತಿದ್ದೆ, ನನಗೊಬ್ಬ ಪೊಲೀಸ್ನವರು ಸಹಾಯ ಮಾಡ್ತಿದ್ರು, ಆ ಸಹಾಯದಿಂದ ನಾನು ಎಲ್ಲ ದುಡ್ಡು ಶೇಖರಣೆ ಮಾಡಿ ಇಲ್ಲಿಟ್ಟಿದ್ದೀನಿ ಸರ್ ಅಂತ. ಎಷ್ಟಿರ್ಬೋದಮ್ಮ ದುಡ್ಡು? ಸರ್ ಒಂದು 5-6 ಕೋಟಿ ರೂಪಾಯಿ ಇರ್ಬೋದು ಸರ್. ಸೊ 5-6 ಕೋಟಿ ಅಂದ್ರೆ ನಿನ್ಗೆ 60 ಲಕ್ಷ, ಅದು 10% ಆಯ್ತಲ್ಲಮ್ಮ ಹೋಗಿರೋದು, ಇನ್ನು 90% ನಿನ್ ಕರ್ಮ ಆಯ್ತಲ್ಲಮ್ಮ ಅಂತ. ಸರ್ ಮತ್ತೆ ಈಗ ಏನ್ ಮಾಡ್ಬೇಕು ಅಂತ ಪ್ರಶ್ನೆ ಹಾಕಿದ್ರು.
ಅವಾಗ ನಾನೇನಂದೆ, ನೋಡು ಈ ದುಡ್ಡೆಲ್ಲ ಯಾರಿಂದ ನಾನು ದರೋಡೆ ಕಳ್ತನ ಮೋಸ ಮಾಡಿ ತಂದಿದ್ದೀನೋ ಆ ದುಡ್ಡೆಲ್ಲ ಅವ್ರಿಗೆ ಹೋಗ್ಲಿ ಅಂತ ಥಾಟ್ ರಿಲೀಸ್ ಮಾಡ್ಕೊ ಅಂತಂದೆ. ಥಾಟ್ ರಿಲೀಸ್ ಮಾಡಿದ ತಕ್ಷಣ ಆ ರೂಮ್ ನಲ್ಲಿರೋ ದುಡ್ಡೆಲ್ಲ ಮಾಯ ಆಗೋಯ್ತು. ಮಾಯ ಆಗೋದ ತಕ್ಷಣ ಏನಾಯ್ತು, ಆ ಆತ್ಮಗಳನ್ನೆಲ್ಲ ಕರೆದು ಅದಕ್ಕೆ ಧ್ಯಾನ ಹೇಳ್ಕೊಟ್ಟಾಗ ಆತ್ಮಗಳು ಉನ್ನತಿಯ ಸ್ಥಾನಕ್ಕೆ ಹೋದ್ವು. ನೋಡಿ ಮಾಸ್ಟರ್ಸ್, ಅವ್ರಿಗೆ 60 ಲಕ್ಷ ಯಾಕೆ ಹೋಯ್ತು ಅಂದ್ರೆ ಹಿಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಕರ್ಮ ಈ ಜನ್ಮದಲ್ಲಿ ಅವ್ರಿಗೆ ಕಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಅವರು ಇನ್ನು ಇದು ಆಗಿ ಒಂದು 15-20 ದಿವಸ ಆಯ್ತು ಅಷ್ಟೇ. ಮುಂದಿನ ದಿನಗಳಲ್ಲಿ ಅವರು ಒಳ್ಳೆಯ ಒಂದು ಆಸ್ತಿಯನ್ನು ಪಡಿತಾರೆ, ಒಳ್ಳೆ ದುಡ್ಡು ಕಾಸು ಎಲ್ಲ ಬರುತ್ತೆ, ಸುಖ ಜೀವನ ನಡೆಸ್ತಾರೆ ಮಾಸ್ಟರ್ಸ್. ಸಂಪತ್ತು ನಮ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಕೋಬೇಕು. ಅದು ಬಿಟ್ಟು ಜಾಸ್ತಿ ಮಾಡಕ್ ಹೋದಾಗ ಹರಿಷಡ್ವರ್ಗಳಿಗೆ ಹೋಗಿ ನಾವು ಮತ್ತೆ ಕರ್ಮವನ್ನು ಪಡಿತೀವಿ. ಅದಕ್ಕಾಗಿ ಸಂಪತ್ತು ಅನ್ನೋದು ಒಂದು ಆರ್ಥಿಕ ಸಂಪತ್ತು ಕೂಡ ನಮ್ಗೆ ಬೇಕು. ಆರ್ಥಿಕ ಕಷ್ಟವನ್ನು ನಾವು ಅನುಭವಿಸಬಾರ್ದು. ಹಾಗೆ ನಮ್ಗೆ ಏನ್ ಬೇಕೋ ಅಷ್ಟು ದುಡ್ದು ತಿನ್ಬೇಕು ಅಂತ ಹೇಳ್ತಾರೆ ಪತ್ರಿಜಿಯವರು. ಕೌಟುಂಬಿಕ, ಇನ್ನ ಕೌಟುಂಬಿಕ ಅಂದ್ರೆ ಫ್ಯಾಮಿಲಿ, ಎಲ್ಲರಿಗೂ ಗೊತ್ತಿದೆ. ಇವತ್ತಿನ ದಿವಸ ಲಕ್ಷಗಟ್ಲೆ 8-10 ಲಕ್ಷ 20 ಲಕ್ಷ 50 ಲಕ್ಷ ಕೋಟಿನೂ ಖರ್ಚು ಮಾಡಿ ಮದುವೆ ಮಾಡ್ತಾರೆ, ಆಡಂಬರವಾಗಿ ಮದುವೆ ಮಾಡ್ತಾರೆ. ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು ಅನ್ನೋ ಉದ್ದೇಶ ಅವ್ರಿಗೆ. ಅದು ಬಿಟ್ರೆ ದುಡ್ಡು ಖರ್ಚು ಮಾಡಿದೀನಿ ಅನ್ನೋ ಒಂದು ಬಾಧೆ ಇರಲ್ಲ ಮಾಸ್ಟರ್ಸ್. ಆದ್ರೆ ಏನಾಗುತ್ತೆ, ಜೀವನದಲ್ಲಿ ವರ್ಷಗಳು ಕಳೀತಾ ಜೀವನದಲ್ಲಿ ಅಡ್ಜಸ್ಟ್ಮೆಂಟ್ ಅನ್ನೋದಿರಲ್ಲ. ಒಬ್ರಿಗೊಬ್ರು ಅರ್ಥ ಮಾಡ್ಕೊಳಲ್ಲ. ಕಷ್ಟ ಬಂತು ಅಂತೇಳಿ ಒಬ್ರಿಗೊಬ್ರು ಜಗಳ ಮಾಡೋದು, ಹೊಡೆದಾಡೋದು, ಬೈಯೋದು, ಆಮೇಲೆ ಕೋರ್ಟ್ಗೆ ಹೋಗಿ ಡೈವರ್ಸ್ ಅನ್ನೋದು. ಇವತ್ತಿನ ದಿನ ಡೈವರ್ಸ್ ಅನ್ನೋದು ಎಷ್ಟು ಇದಾವೆ ಅಂದ್ರೆ ಅಷ್ಟು ಕಾಣ್ತಾ ಇದೀವಿ ಮಾಸ್ಟರ್ಸ್. ಯಾಕೆ? ಅಡ್ಜಸ್ಟ್ಮೆಂಟ್ ಇಲ್ಲ ಒಬ್ರಿಗೊಬ್ರಿಗೆ. ಇದು ನಾವು ಧ್ಯಾನ ಮಾಡ್ತಾ ಬಂದ್ರೆ ಇದೆಲ್ಲ ಅರ್ಥ ಆಗುತ್ತೆ. ಸೊ ನಾನು ಗತ ಜನ್ಮದಲ್ಲಿ ಅವ್ರಿಗೆ ಕೊಟ್ಟಿರೋ ಕಷ್ಟ ಈ ಜನ್ಮದಲ್ಲಿ ನನಗೆ ಕೊಡ್ತಾ ಇದ್ದಾರೆ, ನಾನು ಸ್ವೀಕಾರ ಮಾಡಬೇಕು, ನನ್ನ ಒಂದು ಕರ್ಮ ಕಳ್ಕೋಬೇಕು ಅನ್ನೋ ಜ್ಞಾನ ಸಿಕ್ತು ಅಂದ್ರೆ ಎಂತವ್ರು ಕೂಡ ಅಡ್ಜಸ್ಟ್ ಆಗಿ ನಮ್ಮ ಜೀವನ ಸುಗಮವಾಗಿ ಕಾಣ್ತಾರೆ. ಇದು ಕೌಟುಂಬಿಕ ಸಮಸ್ಯೆ. ಈ ಸಮಸ್ಯೆಗಳನ್ನೆಲ್ಲ ಪಾರಾದಾಗ ನಮ್ಮ ಆಧ್ಯಾತ್ಮಿಕ ಏನಾಗುತ್ತೆ, ಉನ್ನತಿಗೆ ಬರುತ್ತೆ. ಅವಾಗ ಯಾವ ರೋಗಗಳು ಕಷ್ಟಗಳು ಬರೋದಿಲ್ಲ ಮಾಸ್ಟರ್ಸ್. ಮತ್ತೆ ನೆಕ್ಸ್ಟ್ ಭೌತಿಕ ಅಂದ್ರೆ ಆಧ್ಯಾತ್ಮಿಕದಲ್ಲಿ ಭೌತಿಕವಾಗಿ ನಾವು ಏನ್ ಆದಿಭೌತಿಕ ಅದು ಏನಪ್ಪ, ಇದ್ರಲ್ಲಿ ಏನಾಗುತ್ತೆ, ಭೌತಿಕವಾಗಿ ನಾವು ಇನ್ನೊಂದು ಪ್ರಾಣಿಗಳಿಂದ ನಮ್ಮನ್ನ ನಾವೇ ತಗೊಳ್ಳೋದು ಒಂದಾಯ್ತು. ಇನ್ನೊಂದೇನಾಗುತ್ತೆ, ನಾವೇನ್ ಮಾಡ್ತೀವಿ, ಬೇರೆ ಪ್ರಾಣಿಗಳಿಗೆ ಯಾವುದೋ ಒಂದು ಜನ್ಮದಲ್ಲೋ ಇದ್ರಲ್ಲೋ ನಾವು ಕಷ್ಟ ಕೊಟ್ಟಿದ್ರೆ, ನೋವು ಕೊಟ್ಟಿದ್ರೆ ಅದೇನಾಗುತ್ತೆ, ನಮ್ಗೆ ಈ ಜನ್ಮದಲ್ಲಿ ಅವು ಸೇಡ್ ತೀರ್ಸ್ಕೊಂತವೆ. ಬೇರೆ ಪ್ರಾಣಿಗಳಿಂದ ನಾವು ಆ ಒಂದು ಕಷ್ಟವನ್ನು ಪಡಿತೀವಿ. ಆ ಕಷ್ಟ ಪಡೆದಾಗ ಹಾವುಗಳು ಕಡಿತವೆ, ಚೇಳು ಕಡಿತವೆ. ಇವೆಲ್ಲ ಏನಾಗುತ್ತೆ, ನಮ್ಗೆ ಬೇರೆ ಪ್ರಾಣಿಗಳಿಂದ, ಬೇರೆ ಆತ್ಮಗಳಿಂದ ಬರ್ತಕ್ಕಂಥ ಕಾಯಿಲೆ. ನಾವು ಆಧ್ಯಾತ್ಮಿಕ ತಾಪದಲ್ಲಿ 90% ನಾವು ನಮ್ಮ ರೋಗಗಳನ್ನು ನಾವು ಪಡ್ಕೊಂಡ್ಬರ್ತೀವಿ. ಇನ್ನ ಈ ಆದಿಭೌತಿಕ ಇದರಲ್ಲಿ ಏನಾಗುತ್ತೆ, ನಾವು 9% ಪಡ್ಕೊಂಡ್ಬರ್ತೀವಿ. ಆದಿಭೌತಿಕದಲ್ಲಿ 9%. ಈ ತರ ಆತ್ಮಗಳಿಂದ, ಬೇರೆ ಪ್ರಾಣಿಗಳಿಂದ ನಾವು ಕಷ್ಟವನ್ನು ಪಡಿತೀವಿ. ನೆಕ್ಸ್ಟ್ ಇನ್ನು 1% ಉಳಿತೈತಿ. ನಾವ್ ಯಾವಾಗ ಎಲ್ಲಾ ಪ್ರಾಣಿಗಳನ್ನು ಅದನ್ನೇ ನೋಡಿ ಪತ್ರಿಜಿಯವರು ಹೇಳ್ತಾ ಇದ್ದಿದ್ದೇನು, ಎಲ್ಲ ಪ್ರಾಣಿಗಳಲ್ಲೂ, ಎಲ್ಲ ಆತ್ಮಗಳಲ್ಲೂ, ಎಲ್ಲ ಜನರಲ್ಲೂ, ಎಲ್ಲರಲ್ಲೂ ಆತ್ಮ ಇದೆ. ಆತ್ಮ ನಾವು ಪ್ರೀತಿಸ್ಬೇಕು, ಪ್ರಾಣಿಗಳನ್ನ ಪ್ರೀತಿಸ್ಬೇಕು, ಎಲ್ಲರನ್ನು ಪ್ರೀತಿಸ್ಬೇಕು, ಯಾರನ್ನು ದ್ವೇಷ ಮಾಡಬಾರ್ದು ಅಂತ ಹೇಳ್ತಾ ಇದ್ರು. ಅದಕ್ಕಾಗಿ ಅಲ್ವಾ ಮಾಸ್ಟರ್ಸ್ ನಾವೆಲ್ಲ ಸಸ್ಯಾಹಾರ ಜಾತ ಮಾಡ್ತಾ ಇರೋದು. ನಮ್ಮ ಶರೀರಕ್ಕೆ ಬೇಡದಿದ್ದನ್ನೆಲ್ಲ ಹಾಕಿ ನಾವು ಹಿಂಸೆ ಮಾಡಿ ಅನಾರೋಗ್ಯಕ್ಕೆ ಕಾರಣ ಆಗ್ತಾ ಇದ್ವಿ. ಶರೀರ ಅನ್ನೋದು ಒಂದು ದೇವಾಲಯ. ಆ ದೇವಾಲಯ ಪರಿಶುದ್ಧವಾಗಿರ್ಬೇಕು. ಪರಿಶುದ್ಧವಾಗಿರ್ಬೇಕು ಅಂದ್ರೆ ಅದಕ್ಕೆ ನಾವು ಮಾಂಸನ ಹಾಕ್ಬಾರ್ದು, ಮೊಟ್ಟೆ ಹಾಕ್ಬಾರ್ದು. ಈ ಮಾಂಸ ಮೊಟ್ಟೆ ಅವೆಲ್ಲ ಬಿಟ್ರೆ ನಮ್ಮ ಶರೀರ ದೇವಸ್ಥಾನನೇ ಆಗಿರುತ್ತೆ. ಆ ದೇವಸ್ಥಾನದಲ್ಲಿ ಆತ್ಮ ಎಂಬುದೇ ದೇವರು. ಆ ದೇವರಿಗೆ ಏನ್ ಬೇಕು? ಪರಿಶುದ್ಧತೆ ಬೇಕು, ಸತ್ಯತೆ ಬೇಕು. ಇವನ್ನೆಲ್ಲ ಮಾಡ್ಕೊಂಡ್ ಬಂದ್ರೆ ಆತ್ಮ ಉನ್ನತಿ ಪಡೆಯುತ್ತೆ ಮಾಸ್ಟರ್ಸ್.
ಆದಿ ಭೌತಿಕದಲ್ಲಿ ನಾವು ಪ್ರಾಣಿಗಳಿಂದ ಪಡ್ತಕ್ಕಂಥ ಕಷ್ಟಗಳನ್ನು ನಾವು ಆದಿ ಭೌತಿಕ ಅಂತ ಹೇಳ್ತೀವಿ. ನೆಕ್ಸ್ಟ್ ಆದಿ ದೈವಿಕ. ಯಾವಾಗ ಭೂಮಿ ಮೇಲೆ ಹಿಂಸೆ ಜಾಸ್ತಿ ಆಗುತ್ತೆ, ಹಿಂಸೆ ಅನ್ನೋದು ಎಷ್ಟು ಹಿಂಸೆ ಅಲ್ವಾ ಮಾಸ್ಟರ್ಸ್. ಹಿಂಸೆ ಅಂದ್ರೆ ಪ್ರಾಣಿಗಳಿಗೆ ಕೊಡತಕ್ಕಂಥದ್ದು ಒಂದೇ ಅಲ್ಲ, ಇನ್ನೊಬ್ರು ಮಾನವರಿಗೂ ಮಾತಿನಿಂದ ನಾವು ಹಿಂಸೆಯನ್ನು ಮಾಡ್ತೀವಿ. ಒಬ್ರಿಗೆ ಅರ್ಥ ಆಗದಿದ್ದಂಗೆ ನಾವು ಬೈತೀವಿ, ಜಗಳ ಮಾಡ್ತೀವಿ, ಎಲ್ಲ ಮಾಡ್ತೀವಲ್ಲ ಮಾಸ್ಟರ್ಸ್. ಅದೆಲ್ಲ ಏನಾಗುತ್ತೆ? ಕರ್ಮ. ನೋಡಿ, ಒಬ್ರಿಗೆ ನಾವು ಒಂದು ಮನುಷ್ಯನಿಗೆ ಹೊಡೆದಾಗ ಅವನೇನ್ ಮಾಡ್ತಾನೆ, ಮತ್ತೆ ನಮ್ ಕೈ ಹಿಡ್ಕೊಂಡು ಹೊಡೆದು, ಯಾಕೆ ಹೊಡೆದಿಯಪ್ಪ, ನಾನು ಏನ್ ಮಾಡಿದೆ ನಿಮ್ಗೆ ಅಂತ ಕೇಳ್ತಾನೆ. ಅದನ್ನೇ ಜೋರಾಗಿ ಹೊಡೆದ್ಬಿಟ್ಟು ಸಾರಿ ಸರ್ ತಪ್ಪಾಯ್ತು ಕ್ಷಮಿಸ್ರಿ ಅಂತಂದ್ರೆ ಆ ಆತ್ಮ ಸುಮ್ನಾಗ್ಬಿಡುತ್ತೆ. ಹೊಡೆದು ಹೋಗ್ಲಿ ಬಿಡು, ಕ್ಷಮಾಪಣೆ ಮಾಡ್ಕೊಂಡಿದ್ದಾನೆ, ತಪ್ಪಾಗೈತೆ ಅಂತೇಳಿ ಸುಮ್ನಾಗ್ತದೆ. ಅಂದ್ರೆ ಕ್ಷಮಾಪಣೆಗೆ ಅಷ್ಟೊಂದು ಮಹತ್ವ ಇದೆ ಮಾಸ್ಟರ್ಸ್. ನಾವು ಪ್ರತಿಯೊಬ್ಬರಿಗೂ ರಾತ್ರಿ ಮಲಗ್ಬೇಕಾದ್ರೆ ನಾವು ಕ್ಷಮಾಪಣೆ ಮಾಡ್ಕೋಬೇಕು. ಇವತ್ತು ಯಾರ್ಯಾರಿಗೆ ಏನ್ ತೊಂದರೆ ಕೊಟ್ಟಿದೀವೋ, ಕಷ್ಟ ಕೊಟ್ಟಿದೀವೋ ಅವ್ರಿಗೆಲ್ಲ ನನ್ನ ಆತ್ಮಕ್ಕೆ ಕ್ಷಮಿಸ್ರಿ ಅಂತ ಕೇಳ್ಬೇಕು ಮಾಸ್ಟರ್ಸ್. ನಮ್ಗೆ ಯಾರು ತೊಂದರೆ ಕೊಟ್ಟಿದ್ದಾರೆ ಅವ್ರಿಗೆ ಕ್ಷಮಾಪಣೆ ಮಾಡ್ಬೇಕು. ನಾವ್ ಯಾರಿಗೆ ತೊಂದರೆ ಕೊಟ್ಟಿವೋ ಅವ್ರಿಗೆ ಕ್ಷಮಾಪಣೆ ಕೇಳ್ಬೇಕು. ಇದೆಲ್ಲ ಮಾಡ್ತಾ ಬಂದ್ರೆ ನಮ್ ಜೀವನ ಸುಖಮಯವಾಗಿರುತ್ತೆ. ಈಗ ಆದಿ ದೈವಿಕ ಅಂತಂದ್ರೆ ದೈವ ಸೃಷ್ಟಿಯಲ್ಲಿ ಬರ್ತಕ್ಕಂಥದ್ದು. ಈಗ ನಮ್ ಕೈಯಲ್ಲಿಲ್ಲ ಏನು, ತಾಪ, ಉಷ್ಣಾಂಶ, ಅದೆಲ್ಲ ಏನು ಸೂರ್ಯನ ಒಂದು ಕಿರಣದಿಂದ ನಾವು ಶಾಖವನ್ನು ಪಡೆದ್ವಿ, ಅದು ಒಂದು ತಾಪತ್ರೆ. ಬಿರುಗಾಳಿ ಬೀಸ್ತು, ಅದು ನಮ್ ಕೈಯಲ್ಲಿಲ್ಲ, ಅದು ಪ್ರಕೃತಿಯಿಂದ ಬಂದಿರ್ತಕ್ಕಂಥದ್ದು. ಆಮೇಲೆ ಸುನಾಮಿ ಬಂತು, ಆಮೇಲೆ ಭೂಕಂಪ ಆಯ್ತು, ಇವೆಲ್ಲ ಆದಿ ದೈವಿಕ, ಇವೆಲ್ಲ ಪ್ರಕೃತಿಯಿಂದ ಆಗತಕ್ಕಂಥದ್ದು. ಯಾವಾಗ ಪ್ರಕೃತಿಗೆ ಹಿಂಸೆ ಆಗುತ್ತೋ, ನೋವಾಗುತ್ತೋ, ಅವಾಗ ಏನಾಗುತ್ತೆ, ತನ್ನ ತಾಪವನ್ನು ಈ ರೀತಿಯಾಗಿ ಅದು ತೋರಿಸ್ಕೊಳ್ಳುತ್ತೆ. ಆದಿ ದೈವಿಕ ತಾಪ. ಇದು 1% ಇರುತ್ತೆ ಅಷ್ಟೇ ಮಾಸ್ಟರ್ಸ್. ನೋಡಿ, 1% ಅಷ್ಟೇ. ಅದು ಇನ್ನು ಜಾಸ್ತಿ ಆದ್ರೆ ಇಷ್ಟಕ್ಕೇನೆ ನಾವು ತಡ್ಕೊಳಕ್ಕಾಗೋದಿಲ್ಲ, ಇನ್ನೂ ಜಾಸ್ತಿ ಆದ್ರೆ ಇನ್ಯಾಗಿರುತ್ತೆ. ಅದಕ್ಕಾಗಿ ನಾವು ಈ ಎಲ್ಲ ಕಷ್ಟಗಳನ್ನು ನಿವಾರಣೆ ಮಾಡ್ಕೋಬೇಕು ಅಂದ್ರೆ ಧ್ಯಾನ ಒಂದೇ ಅಸ್ತ್ರ. ಪತ್ರಿಜಿಯವರು ನಮ್ಗೆ ಸುಲಭವಾದ ಮಾರ್ಗವನ್ನು ತೋರಿಸ್ಕೊಟ್ಟಿದ್ದಾರೆ. ಧ್ಯಾನ ಸರ್ವ ರೋಗ ನಿವಾರಣಿ, ಧ್ಯಾನ ಸರ್ವ ಕಷ್ಟ ನಿವಾರಣಿ, ಧ್ಯಾನ ಸರ್ವ ಜ್ಞಾನ ಪ್ರಸಾರಣಿ, ಧ್ಯಾನ ಸರ್ವ ಭೋಗಧಾರಿಣಿ ಅಂತ ಹೇಳ್ತಿದ್ದಾರೆ. ಎಲ್ಲ ನಿಜ ಮಾಸ್ಟರ್ಸ್. ನಾವೆಲ್ಲ ಧ್ಯಾನ ಮಾಡಿದಾಗ ನಾವು ಇವನ್ನೆಲ್ಲ ಪಡಿತೀವಿ. ಸಾಧನೆ ಮಾಡ್ಬೇಕು. ನನಗೆ ಇವತ್ತು ಯಾರಿಗಾನ ಹೇಳಿದ್ರೆ, ನನಗೆ ಟೈಮೇ ಇಲ್ಲ ಸರ್, ನನಗೆ ಬೆಳಿಗ್ಗೆ 10 ಗಂಟೆಗೆ ಹೋಗ್ತೀವಿ, 8 ಗಂಟೆಗೆ ಮನೆ ಬಿಡ್ತೀವಿ, ರಾತ್ರಿ 10 ಗಂಟೆಗೆ ಮನೆ ಬರ್ತೀವಿ, ಟೈಮೇ ಆಗಲ್ಲ ಸರ್ ಅಂತ. ಟೈಮ್ ಆಗಲ್ಲ ಅಂದ್ರೆ ಯಾವತ್ತೂ ಆಗಲ್ಲ ಮಾಸ್ಟರ್ಸ್. ದೊಡ್ಡ ಸಿಟಿಯಲ್ಲಿರೋರ್ಗೆ ಆಗೋದಿಲ್ಲ ಅಂತ ಹೇಳ್ತಾರೆ. ಎಷ್ಟು ಕಷ್ಟ, ನೋವು, ದುಃಖ ಪಡ್ತಾ ಇದ್ದಾರೆ ಅಂದ್ರೆ ಅಷ್ಟು ಕಷ್ಟ ಪಡ್ತಾ ಇದ್ದಾರೆ. ಯಾಕಂದ್ರೆ ಅವ್ರ ಮೈಂಡ್ ಸೆಟ್ ನೆಗೆಟಿವ್ ಆಗಿದೆ. ನನ್ಗಾಗಲ್ಲ, ನಾವು ಹೋಗಲ್ಲ, ನನಗೆ ಕಷ್ಟ, ಇದೇ ತರನೇ ಅವ್ರು ಫೀಡಿಂಗ್ ಮಾಡ್ಕೊಂತ ಇದ್ದಾರೆ ಸಬ್ ಕಾನ್ಶಿಯಸ್ ಮೈಂಡ್ಗೆ. ಯಾವಾಗ ಸಬ್ ಕಾನ್ಶಿಯಸ್ ಮೈಂಡ್ಗೆ ನೆಗೆಟಿವ್ ಫೀಡ್ ಮಾಡಿದ್ರೆ ಅದೇ ರಿಸಲ್ಟ್ ನಮ್ಗೆ ಸಿಗುತ್ತೆ. ನಾವು ಅದನ್ನೇ ಪಾಸಿಟಿವ್ ಆಗಿ ನನ್ಗೇನಾಗಲ್ಲ, ನಾನು ಈಗ ನೋಡಿ ಎಷ್ಟೋ ಜನ ಟ್ರೈನಲ್ಲಿ ಇದ್ರಲ್ಲಿ ಹೋಗ್ತಾರೆ, ಮೆಟ್ರೋದಲ್ಲಿ ಸೀಟ್ ಸಿಗಲ್ಲ, ಅಥವಾ ನಿಂತ್ಕೊಂಡೇ ಹೋಗ್ತಾರೆ, ಅರ್ಧ 1 ಗಂಟೆ ನಿಂತ್ಕೊಂಡು ಹೋಗ್ತಾರೆ. ಅದನ್ನೇ ಮನೆಯಲ್ಲಿ ಒಂದು 5 ನಿಮಿಷ ಧ್ಯಾನ ಮಾಡಿ, ನಾನು ಮೆಟ್ರೋದಲ್ಲಿ ಹೋಗ್ತೀನಿ, ಟ್ರೈನಲ್ಲಿ ಹೋಗ್ತೀನಿ, ನನಗೆ ಸೀಟ್ ಸಿಗ್ಬೇಕು, ಆರಾಮಾಗಿ ಕುತ್ಕೊಂಡು ನೆಮ್ಮದಿಯಾಗಿ ನಾನು ಹೋಗ್ಬೇಕು, ಖುಷಿಯಿಂದ ಹೋಗ್ಬೇಕು, ನಾನು ಇನ್ ಟೈಮ್ನಲ್ಲಿ ಸೇರ್ತೀನಿ, ಹಾಗೆ ಅಂತ ಒಂದು ಥಾಟ್ ರಿಲೀಸ್ ಮಾಡಿದ್ರೆ ಎಲ್ಲವೂ ಇನ್ ಟೈಮ್ನಲ್ಲೇ ಆಗುತ್ತೆ ಮಾಸ್ಟರ್ಸ್. ಇದಕ್ಕೊಂದು ಎಕ್ಸಾಂಪಲ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೊನ್ನೆ ಬ್ಯಾಂಗ್ಳೂರಲ್ಲಿ ಪಿರಮಿಡ್ ವ್ಯಾಲಿಯಿಂದ ಬರ್ಬೇಕಾದ್ರೆ, ಸೋಮವಾರ ದಿವಸ ನಾನು ಬರ್ಬೇಕಾದ್ರೆ, ನಾನು ರೈಲ್ವೆ ಸ್ಟೇಷನ್ ಬಂದ ಟಿಕೆಟ್ ತಗೋಬೇಕಾದ್ರೆ 12:45 ಅಲ್ಲೇ ಆಗ್ಬಿಟ್ಟಿದೆ. ಟ್ರೈನ್ ಇರೋದು 12:45ಗೆ. ಕೌಂಟ್ರಲ್ಲಿ ಟಿಕೆಟ್ ಕೊಡ್ಬೇಕಾದ್ರೆ, ಸರ್ ಇನ್ನ ನಿಮ್ಗೆ 2 ನಿಮಿಷ ಇದೆ, ಅಷ್ಟರೊಳಗೆ ನೀವು ಹೋಗಿ ಅಲ್ಲಿ ಸೇರ್ಕೋಬೇಕು ಸರ್ ಹಾಗೆ ಅಂತಂದ್ರು. 2 ನಿಮಿಷಕ್ಕೆ ಕೌಂಟ್ರಿಂದ 10ನೇ ಪ್ಲಾಟ್ಫಾರ್ಮ್ಗೆ ಹೋಗಕ್ ಆಗುತ್ತಾ? ಯೋಚನೆ ಮಾಡ್ರಿ. ಇಲ್ಲ, ಆಯ್ತು, ನಾನು ಕಣ್ಮುಚ್ಚಿದೆ, ಆಯ್ತು ನಾನು ಕೊಡಿ ಅಂತಂತೇಳಿ ತಗೊಂಡು ಸೀದಾ ಸರ ಹೋದೆ. 10 ಪ್ಲಾಟ್ಫಾರ್ಮ್ ದಾಟ್ಕೊಂಡು ಟ್ರೈನ್ ಅಲ್ಲೇ ನಿಂತಿತ್ತು. ಟ್ರೈನಲ್ಲಿ ಹೋಗಿ
ನಾನು ಲಗೇಜ್ ಇಟ್ಟು ನಾನು ನನಗೆ ಸೀಟ್ ಬೇಕು ಅಂತ ಅನ್ಕೊಂಡಿದ್ದೆ, ಆ ಸೀಟ್ ಕೂಡ ಸಿಕ್ತು. ರಶ್ ಇತ್ತು, ಒಂದ್ 5-6 ಜನ ನಿಂತ್ಕೊಂಡಿದ್ರು, ಆದ್ರೂ ನನಗೆ ಆ ಜಾಗದಲ್ಲಿ ಸೀಟ್ ಸಿಕ್ತು. ಸೀಟ್ ನಲ್ಲಿ ಕುತ್ಕೊಂಡು ನಾನು ಆರಾಮಾಗಿ ಬಂದೆ. ನಾನು ಆ ಟ್ರೈನು 12:45 1 ಗಂಟೆ 5 ನಿಮಿಷಕ್ಕೆ ಬಿಡ್ತು ಅವತ್ತು. ಅಂದ್ರೆ ನಾವು ಥಾಟ್ ಹೆಂಗಿತ್ತು, ಹೋಗ್ಬೇಕು, ಕುತ್ಕೋಬೇಕು, ನಮ್ಗೆ ಸೀಟ್ ಸಿಗ್ಬೇಕು ಅನ್ನೋ ಥಾಟ್ ಇತ್ತು. 12:45 ಟ್ರೈನು, ನನ್ನ ಟ್ರೈನ್ ಹೋಗ್ಬಿಡುತ್ತಪ್ಪ, ನನಗೆ ಆಗಲ್ಲ ಅಂತಂದಿದ್ರೆ ಸಿಗ್ತಾ ಇರ್ಲಿಲ್ಲ. ಸೊ ನಾವು ಯಾವಾಗ್ಲೂ ಪಾಸಿಟಿವ್ ಥಾಟ್ ಮಾಡ್ಬೇಕು, ಪಾಸಿಟಿವ್ ರಿಸಲ್ಟ್ ನಾವು ಪಡಿಬೇಕು ಮಾಸ್ಟರ್ಸ್. ಸೊ ಇದನ್ನ ಹೇಳ್ತಾ ಈ ದಿನ ನನಗೆ ಅವಕಾಶ ಮಾಡಿಕೊಟ್ಟಂತ PSSM ಮೈಸೂರು ಜೂಮ್ ಸೆಕ್ಷನ್ ಅವ್ರಿಗೆ ಎಲ್ಲ ಮಾಸ್ಟರ್ಸ್ಗೂ ಆತ್ಮಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಯೂಟ್ಯೂಬ್ ನಲ್ಲಿ ವೀಕ್ಷಿಸ್ತಕ್ಕಂಥ ಎಲ್ಲ ಮಾಸ್ಟರ್ಸ್ಗೂ ಆತ್ಮಪೂರ್ವಕವಾದ ಪ್ರಣಾಮಗಳು ಮಾಸ್ಟರ್ಸ್. ಥ್ಯಾಂಕ್ ಯು. ನನಗೆ ತಿಳಿದ ವಿಚಾರಗಳನ್ನು ನಾನು ತಿಳಿಸಿದ್ದೀನಿ. ಏನಾದರೂ ಲೋಪ ಇದ್ರೆ, ಏನಾದರೂ ನಿಮ್ಗೆ ನೋವಾಗಿದ್ರೆ ಆತ್ಮಪೂರ್ವಕವಾಗಿ ಕ್ಷಮೆಯನ್ನು ಕೊಡ್ತೇನೆ ಮಾಸ್ಟರ್ಸ್. ಥ್ಯಾಂಕ್ ಯು.